ಲಲನೆಯಿಂದೊಡಗೂಡಿ ಚೈಲಗಳೊಳಗೆ ಓತಪ್ರೋತ ರೂಪದಿ ನೆಲೆಸಿಹನು ಚತುರಾತ್ಮಕ ಜಗನ್ನಾಥ ವಿಠ್ಠಲನು. ಚಳಿ ಬಿಸಿಲು ಮಳೆ ಗಾಳಿಯಂದರೆ ಗಳಿಗೆ ಬಿಡದಲೆ ಕಾವನೆಂದರಿ ದಿಳೆಯುಳು ಚರ್ಚಿಸುತ್ತಿರು ಸದಾ ಸರ್ವಾಂತರಾತ್ಮಕನ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವಸ್ತು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಶ್ವಾಸಸಂಧಿ ಪದ್ಯ 29. ಲಲನೆಯಿಂದೊಡಗೂಡಿ ಚೈಲಗಳೊಳಗೆ ಓತಪ್ರೋತ ರೂಪದಿ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸರ್ವಾಂತರಾತ್ಮಕನಾದ ಆ ಸರ್ವೇಶನನ್ನು ಅರೆಗಳಿಗೆ ಬಿಡದೆ ಭಜಿಸುತ್ತಿರಬೇಕೆಂದು ಈ ಸಂಧಿಯನ್ನು ಉಪಸಂಹರಿಸುತ್ತಾರೆ. ವಸ್ತ್ರಗತ ಚತುರೂಪಾತ್ಮಕನಾದ ಶ್ರೀಮನ್ನಾರಾಯಣನು ಈ ಜಗತ್ತಿನಲ್ಲಿ ಸರ್ವತ್ರ ಓತಪ್ರೋತವಾಗಿ ವ್ಯಾಪಿಸಿದ್ದು ನಮ್ಮ ಶರೀರವನ್ನು ಚಳಿ ಬಿಸಿಲು ಗಾಳಿ ಮಳೆಗಳಿಂದ ಕಾಪಾಡಿ ಸಂರಕ್ಷಿಸುತ್ತಿರುವನೆಂದು ತಿಳಿಸುತ್ತಾ ಸಂಧಿಯನ್ನು ಉಪಸಂಹಾರ ಮಾಡುತ್ತಾರೆ. ನೂಲುಗಳಿಂದ ಅಂದರೆ ತಂತುಗಳಿಂದ ನಿರ್ಮಿತವಾದ ವಸ್ತ್ರಕ್ಕೆ ಚೈಲವೆಂದು ಹೆಸರು. ನಮ್ಮ ಶರೀರವನ್ನು ಚೈಲಗಳಿಂದ ಅಲಂಕರಿಸಿಕೊಂಡಾಗ ಅಂತಹ ಚೈಲಗಳಲ್ಲಿ ಶ್ರೀಮನ್ನಾರಾಯಣ ರೂಪಿ ಶ್ರೀ ಪರಮಾತ್ಮನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ಸ್ವಾಭಿನ್ನ ರೂಪ ಚತುಷ್ಟಯಗಳಿಂದ ಸಪತ್ನೀಕನಾಗಿ ವ್ಯಾಪಿಸಿಕೊಂಡು ನಮ್ಮ ದೇಹವನ್ನು ಬಿಸಿಲು ಗಾಳಿ ಮಳೆ ಚಳಿಗಳಿಂದ ಸಂರಕ್ಷಿಸುತ್ತಾನೆ. ಲಲನೆಯರಿಂದೊಡಗೂಡಿದ ಚತುರೂಪಾತ್ಮಕ ಶ್ರೀ ಜಗನ್ನಾಥ ವಿಠ್ಠಲ ನಾಮಕನು ವಸ್ತ್ರಗಳಲ್ಲಿ ಓತಪ್ರೋತವಾಗಿ ವ್ಯಾಪಿಸಿಕೊಂಡಿರುವನು. ಅಂತೆಯೇ ಈ ಚರಾಚರಾತ್ಮಕವಾದ ಬ್ರಹ್ಮಾಂಡದಲ್ಲಿ ಅಂತರ್ಬಹಿಶ್ಚ ವ್ಯಾಪ್ತನಾಗಿದ್ದಾನೆ. ಈ ರೀತಿಯಲ್ಲಿ ಉತ್ತಮ ಜ್ಞಾನಾನುಸಂಧಾನ ಪೂರ್ವಕ ಆ ಜಗದ್ರಕ್ಷಕನನ್ನು ಸ್ಮರಿಸಿಕೊಳ್ಳುತ್ತಾ ಹಗಲಿರುಳು ಶ್ರೀ ಜಗನ್ನಾಥ ವಿಠ್ಠಲನನ್ನು ಕೊಂಡಾಡಿ ವಸ್ತ್ರಗತ ಭಗವದ್ರೂಪಗಳನ್ನು ಸ್ವಬಿಂಬನಲ್ಲಿ ಐಕ್ಯಚಿಂತನಾ ಕ್ರಮದಿಂದ ಪೂಜಿಸುತ್ತಿರು ಎಂದು ಶ್ರೀ ಜ್ಞಾನ ಮಾರ್ಗದಲ್ಲಿ ತೋರಿಸುತ್ತಾ ಶ್ವಾಸಸಂಧಿಯ ಪ್ರಕರಣವನ್ನು ಉಪಸಂಹಾರ ಮಾಡಿರುತ್ತಾರೆ ಶ್ರೀ ಜಗನ್ನಾಥದಾಸಾರ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.